ದೇವ್ರೆ, ಇವತ್ತು ನನ್ನ ತಾತನ ಹುಟ್ಟಿದಬ್ಬ, ಅವ್ರಿಗೆ ಒಳ್ಳೇದಾಗಲಿ. ಏನಿದು, ನಾನು ದೇವಸ್ಥಾನಕ್ಕೆ ಹೋಗಿ ಬಂದರೂ ಇನ್ನೂ ಯಾರೂ ಎದ್ದಿಲ್ಲ. ತಾತ ತಾತ ಎದ್ದೇಳಿ ತಾತ. ತಾತ ಏನ್ ಪುಟ? ಹ್ಯಾಪಿ ಬರ್ಡೇ ತಾತ. ಥ್ಯಾಂಕ್ಸ್ ಪುಟ. ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋದು, ಟೈಮ್ ಟು ಟೈಮ್ ಔಷಧಿ ಪಥ್ಯ ಮಾಡೋದು ಎಲ್ಲ ನೀನೇ ಅಲ್ವೇನಮ್ಮ. ನಿನ್ನ ಆರೈಕೆಯಿಂದ ಹೇಗೆ ಗಟ್ಮುಟ್ಟಾಗಿದ್ದೀನಿ ನೋಡು. ನೀ ನನ್ನ ಮೊಮ್ಮಗಳಲ್ವೇ, ನನ್ನ ತಾಯಿ. ಥ್ಯಾಂಕ್ಸ್ ತಾತ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ. ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದಿದ್ದೀನಿ. ನೀವು ಸ್ನಾನ ಮಾಡ್ಕೊಂಬನ್ನಿ, ಪ್ರಸಾದ ಕೊಡ್ತೀನಂತೆ. ಓಕೆ ಪುಟ, ಬೇಗ ಬಂದ್ಬಿಡ್ತೀನಿ. ನೀವೆಲ್ಲ ನನ್ನ ಮೇಲಿಟ್ಟಿರೋ ಪ್ರೀತಿಗೆ, ನಿಮ್ಮ ಹಾರೈಕೆಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಕಣು. ನಿಮ್ಮ ಪ್ರೀತಿ ಹೀಗೆ ಇರಲಿ. ಅಪ್ಪಾಜಿ, ಹಣೆಲಿ ಗಂಧ ಇದೆ. ಬೆಳಗ್ಗೆ ನಮ್ಗೆ ಗೊತ್ತಿಲ್ದಂಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಇಲ್ಲಮ್ಮ, ಅಹಲ್ಯ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಹಚ್ಚಿರೋ ಗಂಧನ ಮಾಡಿದ್ರು. ಪಾಪ ಮಗು ಪ್ರತಿ ವರ್ಷನೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರುತ್ತೆ. ಯಾವ ಜನ್ಮದಲ್ಲಿ ನಂಗೆ ತಾಯಿ ಆಗಿದ್ಲೋ. ಓ ಸಾಕು ಇರಿ ತಾತ, ನಾವು ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೋತೀವಿ. ನಮಗೂ ಸ್ವಲ್ಪ ಹೊಗಳಿಕೆ ಇರಲಿ. ಹೊಗಳ್ತೀನಿ ಕಣೋ, ಹೊಗಳುವಂತ ಕೆಲಸ ಮಾಡು. ಅಪ್ಪಾಜಿ, ತಿಂಡಿ ಮಾಡೋಣ ಬನ್ನಿ. ಬಂದ್ರು ಬಂದ್ರು. ಅಮ್ಮ, ಇವತ್ತು ತಾತನ ಬರ್ಡೇ. ನೀನು ಹೋದ್ಮೇಲೆ ನಿನ್ನ ಪ್ರೀತಿನ ಅವ್ರ ಹತ್ರ ಕಾಣ್ತಾ ಇದ್ದೀನಿ. ತಾತ ಇನ್ನೂ ತುಂಬ ವರ್ಷ ಬದುಕಬೇಕು ಅಂತ ನನ್ನ ಪರವಾಗಿ ದೇವ್ರ ಹತ್ರ ಕೇಳ್ಕೊ. ಬಾಯ್ ತಾತ. ಬಾಯ್ ಬಾಯ್ ಅಪ್ಪ. ಬಾಯ್ ಜೋಪಾನ. ಸರಿ ತಾತ. ನಮ್ಮ ಅಹಲ್ಯ ಕೂಡ ಇವ್ರ ಜೊತೆ ಹೀಗೇ ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ನೋಡ್ಕೋಬೇಕು ಅಂತ ಕಾಲೇಜ್ಗೆ ಹೋಗೋದನ್ನೇ ನಿಲ್ಲಿಸ್ಬೇಕು. ಅವಳು ಋಣ ತೀರ್ಸೋದಕ್ಕೆ ಇನ್ನು ಎಷ್ಟು ಜನ್ಮ ಬೇಕು. ಹೌದಪ್ಪ, ಅವಳಿಗೆ ನಿಮ್ಮೇಲಷ್ಟೇ ಅಲ್ಲ, ಈ ಮನೇಲಿ ಎಲ್ಲರ ಮೇಲೂ ತುಂಬಾ ಪ್ರೀತಿ ಇದೆ. ತಾತ, ಇವತ್ತು ನಿಮ್ಮ ಬರ್ಡೇ. ನಿಮ್ಮ ಕಣ್ಣಲ್ಲಿ ಇವತ್ತು ಅಲ್ಲ, ಇನ್ಯಾವತ್ತೂ ನೀರು ಬರಬಾರ್ದು, ಆಯ್ತಾ? ತಗೊಳ್ಳಿ ಸ್ವೀಟ್. ಎಲ್ಲಿ ನನ್ನ ತಾಯಿಗೆ. ಅಹಲ್ಯ, ತಿಂಡಿ ತಿನ್ನು ಬಾಮ್ಮ. ಒಂದು ನಿಮಿಷ ಬರ್ತೀನಿ. ಇವಳಂತೂ ಯಾವುದನ್ನು ತಪ್ಸಿದ್ರು ಇದನ್ನಂತೂ ತಪ್ಸಲ್ಲ. ನಿರಂಜನ್, ಹಾ, ಇದೀರಾ? ಸ್ನಾನ ಮಾಡ್ತಾ ಇದ್ದೀನಿ, ಒಂದ್ 5 ನಿಮಿಷ ಇರಿ, ಬಂದೆ. ಪರವಾಗಿಲ್ಲ, ತಿಂಡಿ ಇಟ್ಟೋಗಿರ್ತೀನಿ, ತಿನ್ನಿ. ಮನೇಲಿ ತುಂಬಾ ಕೆಲಸ ಇದೆ. ಸರಿ, ಥ್ಯಾಂಕ್ಸ್. ಬಿಸಿ ಇದೆ, ಬೇಗ ತಿನ್ಬಿಡಿ. ಹಲೋ, ಹೇಳಿ.
ಏನು ಚೆಕ್ ಬೌನ್ಸ್ ಆಗಿದ್ಯಾ? ಓಕೆ, ನಾನು ನೋಡ್ಕೊ. ಅಪ್ಪ, ರಾಮಾರೆಡ್ಡಿ ಕೊಟ್ಟಿರೋ ಚೆಕ್ಕು ಈ ಸರಿನೂ ಬೌನ್ಸ್ ಆಗಿದೆ ಅಂತ. ಹೌದಾ? ನಾನು ನಿನ್ಗೆ ಮೊದಲೇ ಹೇಳಿದೆ ಅವನಿಗೆ ದುಡ್ಡು ಕೊಡೋದು ಬೇಡ ಅಂತ. ನನ್ನ ಮಾತು ಕೇಳಿದ್ಯಾ? ಈಗ ನೋಡಿ ಹೆಂಗೆ ವಸೂಲು ಮಾಡೋದು ಅಂತ. ಅವನು ಅದೇ ಕೊಡಲ್ವೋ? ನೋಡು ನಡಿ. ಏಯ್ ರಂಜನ್, ಕೋಪ ಮಾಡ್ಕೊಂಡು ದುಡುಕಿ ಗಲಾಟೆ ಮಾಡ್ಕೊಬೇಕು. ಸಮಾಧಾನವಾಗಿ ವಸೂಲು ಮಾಡಿ. ಅಪ್ಪ, ಸಮಾಧಾನ ಕೇಳಿದ್ರೆ ಅವ್ನು ದುಡ್ಡು ಕೊಡಲ್ಲ. ಅವನ ಹತ್ರ ಫೋರ್ಸ್ ಮಾಡೇ ವಸೂಲು ಮಾಡಬೇಕು. ಹಿಡಿಯೋ. ರಾಜಸ್ಥಾನದಿಂದ ಉದ್ಯಮದ ನಿಮಿತ್ತ ಬೆಂಗಳೂರಿಗೆ ಬಂದವರು. ತನ್ನ ತಾತನ ಕಾಲದಿಂದನೇ ಇಲ್ಲಿ ನೆಲೆಸಿರುವಂಥವ್ರು. ಆಗಿಂದನೂ ಬಿಸ್ನೆಸ್ನಲ್ಲಿ ಸಕ್ಸಸ್ ಕಾಣ್ತಾ ಕಾಣ್ತಾ ಇವತ್ತಿಗೆ ತುಂಬ ದೊಡ್ಡ ಉದ್ಯಮಿಯಾಗಿ ಹೊರಬಂದವರು. ಅವ್ರ ಮಕ್ಕಳು ಅಷ್ಟೇ ಸಮಾಜಕ್ಕೆ ತಮ್ಮಿಂದಾದ ಸಹಾಯನ ಮಾಡ್ತಾ ಒಂದೊಳ್ಳೆ ಬದುಕನ್ನು ನಡೆಸ್ತಿರೋರು. ಮೊದಲನೇ ಮಗ ಮೋಹನ್ ಲಾಲ್, ಪತ್ನಿ ತೀರ್ಕೊಂಡಿದ್ದಾಳೆ, ಇರೋಳೊಬ್ಳೆ ಮಗಳು ಅಹಲ್ಯ. ಇನ್ನು ಎರಡನೇ ಮಗ ರಂಜನ್ ಲಾಲ್, ಪತ್ನಿ ಕೌಸಲ್ಯ, ಮಗ ಋಷಿಕೇಶ್, ಮಗಳು ಮೃದುಲಾ. ತಾಯಿ ಇಲ್ಲದೆ ಇರೋ ಕಾರಣಕ್ಕೆ ಚಂದನ್ ಲಾಲ್ಗೆ ಅಹಲ್ಯನ ಮೇಲೆ ತುಂಬ ಪ್ರೀತಿ, ಆಕೆಗೂ ಕೂಡ. ಇಷ್ಟೆಲ್ಲ ಚೆನ್ನಾಗಿದ್ದು ಪ್ರಾಬ್ಲಮ್ ಏನು ಅಂತ ಕೇಳ್ತೀರಾ? ಕಮ್ ಲೆಟ್ ಅಸ್ ಸಿ. ಸರ್, ದಯವಿಟ್ಟು ಕ್ಷಮಿಸಿ ಸರ್. ನನಗೆ ಅಮೌಂಟ್ ಕೊಡಬೇಕಾದವರು ಕೊನೆ ಕ್ಷಣದಲ್ಲಿ ಕೈ ಎತ್ಬಿಟ್ರು. ಅವರು ಅಮೌಂಟ್ ಕೊಡ್ತಾರೆ ನಂಬಿಕೆ ಮೇಲೆ ನಾನು ನಿಮಗೆ ಚೆಕ್ ಕೊಟ್ಟಿದ್ದು. ನೋಡು, ನಮ್ಗೆ ನಿನ್ನ ನೆಪಗಳೇ ಬೇಕಾಗಿಲ್ಲ. ನಾವು ಇಷ್ಟು ದಿನ ತಾಳ್ಮೆಯಿಂದ ಕಾದ್ವಿ. ಆ ತಾಳ್ಮೆನ ನೀನ್ ಹಾಳು ಮಾಡ್ಬಿಟ್ಟೆ. ಇನ್ನ ನಮ್ ಕಾಯಕ್ಕಾಗಲ್ಲ. ಆದಷ್ಟು ಬೇಗ ನಮ್ ದುಡ್ಡು ಕೊಡ್ಬೇಕು. ಈಗಲೇ ಅಂದ್ರೆ ಹೇಗೆ ಕೊಡ್ಲಿ ಸರ್? ನಾನು ಇನ್ನೊಬ್ರು ನಂಬಿ ಮೋಸ ಹೋಗ್ಬಿಟ್ಟೆ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ. ಹೇಗಾದ್ರೂ ಮಾಡಿ ನಿಮ್ ದುಡ್ಡು ಅಡ್ಜಸ್ಟ್ ಮಾಡ್ಕೊಟ್ಬಿಡ್ತೀನಿ. ನೋಡಿ, ಇನ್ನು 5 ದಿನ ಟೈಮ್ ಕೊಡ್ತೀವಿ. ಅಷ್ಟರೊಳಗೆ ನಮ್ಮ ಹಣ ನಮಗೆ ಬಂದು ಸೇರಬೇಕು. ಇಲ್ಲ ಅಂದರೆ ಲೀಗಲ್ ಆಗಿ ಮುಂದುವರಿತೀವಿ. ಕಂಬಿ ಎಣ್ಸೋಗಿ ಮಾಡಿಬಿಡ್ತೇವೆ. ರಂಜನ್, ಬಾ ಹೋಗೋಣ. ಸರಿ, ನೀವಾಗ ಹೋಗಿ ಮಲ್ಕೊಳ್ಳಿ. ಸಂಜೆ ಆದ್ಮೇಲೆ ನಾನೇ ಎದ್ದಳಿಸ್ತೀನಿ. ಇಷ್ಟು ಅಂತ ಮಲ್ಕೊಳ್ಳೋದಮ್ಮ. ಹೊತ್ತು ಮಲಗಿ ಮಲಗಿ ಸಾಕಾಗೋಗಿ ಮಲಗಿದ್ರೆ ನಿದ್ದೆ ಬರೋದಿಲ್ಲ. ಯಾರು ಇರೋದಿಲ್ಲ. ಏನ್ ಮಾಡು, ಕೆಲಸ ಮಾಡು. ಕೂತ್ಕೋ, 5 ನಿಮಿಷ ಮಾತಾಡ. 5 ನಿಮಿಷ ತಾತ, ಬರ್ತೀನಿ. ಸರಿ. ಅಹಲ್ಯ, ಇದೆಲ್ಲ 1 ದಿನ 2 ದಿನ ಚೆನ್ನಾಗಿರುತ್ತೆ. ಯಾವ್ದು ಅತಿ ಆಗ್ಬಾರ್ದು. ಚಿಕ್ಕಪ್ಪ, ಅದು ಹೋಗ್ಲಿ ಬಿಡು. ಓದ್ಕೊಳಕ್ಕೆ ಅಂತ ಬಂದಾನೆ ಹುಡುಗ. ಅವನಿಗೆ ಅಡಿಗೆ ಮಾಡೋಕೆ ಎಲ್ಲಿ ಟೈಮ್ ಸಿಗತ್ತೆ ಹೇಳೋ? 1-2 ತೂತ್ ಕೊಟ್ರೆ ನಮ್ ಗಂಟೆನ್ ಖರ್ಚಾಗತ್ತೆ. ಥ್ಯಾಂಕ್ಸ್ ಅಪ್ಪ. ನಡಿಯಮ್ಮ. ಅಣ್ಣ, ನಾನು ಗಂಟಿನ ಬಗ್ಗೆ ಮಾತಾಡ್ತಿಲ್ಲ. ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡು, ಅವಳು ನನ್ನ ಮಗಳು. ಅವಳ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ನೀನ್ ಭಯ ಪಡಬೇಡ. ಬಾ. ನಿರಂಜನ್, ಓ ಅಹಲ್ಯ, ನನ್ನ ಪಾಲಿನ ಅನ್ನಪೂರ್ಣೇಶ್ವರಿ. ಸಾಕು, ಜಾಸ್ತಿ ಹೊಗಳಬೇಡಿ. ನೀವು ಮಾಡ್ತಿರೋ ಸಹಾಯಕ್ಕೆ ನನ್ನ ಹತ್ರ ಹೊಗಳಿಕೆ ಬಿಟ್ಟು ಬೇರೇನು ಕೊಡೋಕ್ಕೆ ಸಾಧ್ಯ ಇಲ್ಲ. ಏನು ಮಾಡಲಿ? ನೀವೇನು ನನಗೆ ಕೊಡೋದು ಬೇಡ. ಈ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಬರೆದು ನಿಮ್ಮ ಗುರಿನ ಮುಟ್ಟಿ, ಅಷ್ಟೇ ಸಾಕು. ಶೋರ್, ಅದೇ ನನ್ನ ಗುರಿ. ಮತ್ತೆ ಏನು ಊಟ? ವಾವ್, ನನ್ನ ಫೇವ್ರೆಟ್ ಚಪಾತಿ ಆಲೂಗೆಡ್ಡೆ ಗೊಜ್ಜು. ಚೆನ್ನಾಗಿದೆ.
ಆ ರಾಮ್ ರೆಡ್ಡಿ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತಿದ್ದಾನೆ. ಎಷ್ಟು ಅಂತ ಟೈಮ್ ಕೊಡೋದು? ನೋಡ, ಒಂದು ದೊಡ್ಡ ಉದ್ಯಮ ನಡೆಸೋನಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋನಿಗೆ ಇರಬೇಕಾದ್ದು ತಾಳ್ಮೆ. ವ್ಯವಹಾರ ಅಂದಮೇಲೆ ಲಾಭ ನಷ್ಟ ಮೋಸ ಇದ್ದೇ ಇರುತ್ತಪ್ಪ. ಅದಕ್ಕೆ ನಾವು ಸ್ಥಿಮಿತ ಕಳ್ಕೊಬಾರ್ದು. ಹುಷಾರಾಗಿರಿ. ನಾವು ಹುಷಾರಾಗೇ ಇದ್ವಿ, ಆದರೆ ಆ ಮಾತು ಬೇಡ ಈಗ. ರಂಜನ್, ಲಾಯರ್ಗೆ ಬರೋಕ್ಕೆ ಫೋನ್ ಮಾಡು ಅಂತ ಹೇಳಿದ್ದೆ, ಮಾಡಿದ್ಯಾ? ಅಪ್ಪ ಕಾಲ್ ಮಾಡಿದ್ದೆ, ಇನ್ನೇನು ಬರ್ಬೋದು. ಆದರೆ ಈಗ ಲಾಯರ್ ಆಗಬೇಕು, ಕಂಪ್ನಿಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ, ಅದು ಬೇರೆನೇ ವಿಷಯ. ಲಾಯರ್ ಬಂದಲ್ಲ, ಬನ್ನಿ ಲಾಯರ್ ಸಾಹೇಬ್ರೆ. ಹಲೋ ಸರ್, ಏನೋ ಅರ್ಜೆಂಟ್ ಇದೆಯಂತೆ, ನಿಮ್ಮ ಸನ್ ಫೋನ್ ಮಾಡಿದ್ರು. ಹೌದು, ಬನ್ನಿ ಮೇಲ್ ಕೂತ್ಕೊಂಡು ಮಾತಾಡ. ಹಾಂ ಸರಿ. ಅಪ್ಪ, ಇಸ್ ಇಟ್ ಪರ್ಸನಲ್? ಹೌದು, ಪರ್ಸನಲ್. ಬನ್ನಿ ಲಾಯರ್ ಸಾಹೇಬ್. ಬರ್ತೀನಿ. ಅಹಲ್ಯ, ಏನ್ ಅವನ ಜೊತೆ ಬರ್ತಾ ಇದೀಯಾ? ಹೌದು. ಏನ್ ಹೌದು? ಅವ್ನು ಯಾರು ಅಂತಾನೆ ಗೊತ್ತಿಲ್ಲ, ಅವನ ಜೊತೆ ಹಿಂಗೆಲ್ಲ ಹಿಂಗೆಲ್ಲ ಅಂದ್ರೆ ಅವನು ನಮಗೆ ತುಂಬಾ ದಿನದಿಂದ ಪರಿಚಯ ಇರೋನು. ಅವನು ನಾವು ನೋಡ್ತಾ ಇರ್ತೀವಿ. ಏನೋ ಅನಿವಾರ್ಯ ಇತ್ತು ಅಂತ ಬೈಕಲ್ಲಿ ಬಂದೆ, ಅದಕ್ಕೆ ಹೀಗೆ ಯೋಚಿಸದಾ? ಅಲ್ವೇ, ನಾವ್ ಹೇಳ್ತಿರೋದು ನಿನ್ನೊಳ್ಳೇದಕ್ಕೆ. ಜೊತೆಗ್ ನೋಡ್ದವ್ರು ತಪ್ಪು ತಿಳ್ಕೊಬಾರ್ದಲ್ವಾ? ನೋಡು, ನಾವು ಸರಿಯಾಗಿದ್ರೆ ಬೇರೆಯವ್ರ ಮತ್ತಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ತಾತ, ನಿರಂಜನ್, ಪಾಪ ಕೂತ್ಕೋ. ಅಹಲ್ಯ ಅವ್ರಿಲ್ವಾ ತಾತ? ಇದ್ದಾಳೆ, ಕರಿತೀನಿ. ಅಹಲ್ಯ, ಏನ್ ನಿರಂಜನ್ ಅವರು ಮನೆಗೆ ಬಂದಿದ್ದೀರಾ? ಹಾ, ನಿಮ್ ಬುಕ್ಸ್ ಕೊಡ್ಬೇಕಾಗಿತ್ತು, ತಗೊಳ್ಳಿ. ಎಲ್ಲ ಓದಿದ್ದೀರಾ? ಎಲ್ಲ ಓದ್ತೆ. ಸರಿ, ನಾನು ಹೊರಡ್ತೀನಿ, ಲೇಟ್ ಆಯ್ತು. ನಿರಂಜನ್, ತಿಂಡಿ ರೆಡಿ ಆಗಿದೆಯಪ್ಪ, ತಿನ್ಕೊಂಡು ಹೋಗು. ಇಲ್ಲಮ್ಮ, ಒಂದು ಇಂಪಾರ್ಟೆಂಟ್ ಸೆಮಿನಾರ್ ಇದೆ, ತಿಂಡಿ ಏನ್ ಬೇಡ, ನಾನು ಹೊರಡ್ತೀನಿ. ಏನ್ ಸೆಮಿನಾರು? ಅದು ಕಲ್ಪತರು ಫೌಂಡೇಶನ್ ರಾಜ್ದೇವ್ ಅವ್ರದ್ದು, ನಾನು ಅವ್ರ ಫಾಲೋವರು. ನಾನು ಅವ್ರ ದೊಡ್ಡ ಅಭಿಮಾನಿನೇ, ಹಾಗಾದ್ರೆ ನಾನು ಬರ್ತೀನಿ. ಸರಿ, ಬನ್ನಿ. ತಾತ, ನಿನಗೆ ಇಷ್ಟ ಇದ್ರೆ ನೀನು ಹೋಗಮ್ಮ. ಹಾಗಾದ್ರೆ ಇಬ್ರು ತಿಂಡಿ ತಿನ್ಕೊಂಡೇ ಹೋಗ್ಬೋದಲ್ಲ? ಬನ್ನಿ ಬನ್ನಿ ತಿಂಡಿ ತಿನ್ನೋಣ. ಸರಿ. ಅಪ್ಪಾಜಿ, ಎಲ್ಲಿಗೆ ಹೋಗ್ತಾಳ ಅಪ್ಪಾಜಿ? ಸೆಮಿನಾರ್ ತಡ ಆಗಿರ್ಬೇಕು, ಬರ್ತಾಳ್ ಬಿಡಿ. ಒಳಗೆ ಬನ್ನಿ ಅಪ್ಪಾಜಿ. ಅವಳೊಂದು ಫೋನ್ ಆದ್ರೂ ಮಾಡ್ಬೇಕಾಗಿತ್ತಲ್ವಾ? ಆ ಮಗು ಫೋನು ತೊಗೊಂಡೋಗಿಲ್ಲ. ಅವನ ಫೋನಿಗೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅಮ್ಮ ಎಲ್ಲಿದ್ದಾಳು, ಹೇಗಿದ್ದಾಳು? ಬನ್ನಿ ಅಪ್ಪಾಜಿ. ನೀನು ಹೋಗಮ್ಮ, ಬರ್ತೀನಿ. ಅಪ್ಪಾಜಿ, ಚಳಿಲಿ ಯಾಕೆ ನಿಂತಿದ್ದೀರಾ? ಪರವಾಗಿಲ್ಲ, ಬನ್ನಿ ಹೋಗಮ್ಮ. ಅಪ್ಪಾಜಿ. ಸಮಾಧಾನ ಆಗಲ್ಲ, ಹೋಗಮ್ಮ. ಆ ಪೋಲಿಯೇನಾ? ಅಪ್ಪ ಬನ್ನಿ. ನಿಮ್ಗೆ ಮೊದಲೇ ಹುಷಾರಿಲ್ಲ, ಈ ಗಾಳಿಲಿ ಹೊರಗಡೆ ನಿಂತ್ರೆ ಹೇಗೆ? ನನಗೆ ಏನು ಆಗಲ್ಲ, ಹೋಗ. ಅವಳು ಬರ್ತಾಳೆ ಬಿಡಿಪ್ಪ.